ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 28ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ನಾವು ಪ್ರಾಣಾಯಾಮದ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಪ್ರಾಣಾಯಾಮವನ್ನು 3 ರೀತಿ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಅದು ಬಾಹ್ಯ ಪ್ರಾಣಾಯಾಮ, ಅಭ್ಯಂತರ ಪ್ರಾಣಾಯಾಮ, ಸ್ತಂಭವೃತ್ತಿ ಪ್ರಾಣಾಯಾಮ. ಅಂದರೆ ಬಾಹ್ಯ ಪ್ರಾಣಾಯಾಮ ಅಂತಂದರೆ ಶ್ವಾಸವನ್ನು ಹೊರಗಡೆ ಹಿಡಿದಿಟ್ಕೊಳ್ಳೋದು, ಮತ್ತು ಅಭ್ಯಂತರ ಪ್ರಾಣಾಯಾಮ ಅಂತಂದರೆ ಶ್ವಾಸವನ್ನು ಒಳಗಡೆ ಹಿಡಿದಿಟ್ಕೊಳ್ಳೋದು. ಇನ್ನು ಸ್ತಂಭವೃತ್ತಿ ಪ್ರಾಣಾಯಾಮ ಅಂತಂದರೆ ನಾವು ಈ ರೀತಿ ಮಾಡ್ತಾ ಎಲ್ಲಿ ನಮಗೆ ಸುಖಕರವಾಗಿರುತ್ತೋ, ಏನೂ ತೊಂದರೆ ಆಗದೆ ಆರಾಮಾಗಿ ಹಿಡಿದಿಟ್ಕೊಳ್ಳೋಕ್ಕಾಗುತ್ತೋ ಅಲ್ಲಿ ಹಿಡಿದಿಟ್ಕೊಂಡು ಮಾಡುವಂಥದ್ದನ್ನು ಸ್ತಂಭವೃತ್ತಿ ಪ್ರಾಣಾಯಾಮ ಅಂತ ತಿಳ್ಕೊಂಡ್ವಿ. ಸೊ ಇದಕ್ಕೆ ಕೌಂಟಿಂಗ್ಸ್ ಇರುತ್ತೆ, ಅದನ್ನೆಲ್ಲ ನಾನು ಓದ ಭಾಗದಲ್ಲಿ ಹೇಳಿದ್ದೀನಿ. ಹೀಗೆ 3 ರೀತಿಯ ಪ್ರಾಣಾಯಾಮಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಈಗ ಮುಂದುವರೆದು ಹೇಳ್ತಾರೆ, ಇವುಗಳೆಲ್ಲ ಇನ್ನೂ ಬೇಕಾದಷ್ಟು ಭೇದಗಳಿವೆ. ಎಷ್ಟು ಸಂಖ್ಯೆ ಅಂದರೆ ನಾವು ಇವಾಗ ಎಣಿಸ್ಕೊಳ್ತೀವಲ್ವಾ, ಮತ್ತು ಎಷ್ಟು ಕಾಲ ಪೂರಕದಲ್ಲಿ ನಾವು ಅದನ್ನು ತೊಡಗಿಸ್ತೀವೋ ಅಷ್ಟೇ ಸಂಖ್ಯೆಯನ್ನು ಮತ್ತು ಅಷ್ಟೇ ಕಾಲ ರೇಚಕ ಮತ್ತು ಕುಂಭಕದಲ್ಲೂ ಕೂಡ ನಾವು ತೊಡಗಿಸ್ಬೋದು. ಅಂದರೆ ಅರ್ಥ ಏನು? ಈಗ ಉಸಿರಾಟವನ್ನು ತಗೋಬೇಕಾದ್ರೆ ಎಷ್ಟು ಎಣಿಕೆ ಇರುತ್ತೋ ಮತ್ತು ಅಲ್ಲಿ ಹೋಲ್ಡ್ ಮಾಡ್ತೀವಲ್ವಾ, ಅಲ್ಲಿ ಎಷ್ಟು ಎಣಿಕೆ ಇರುತ್ತೋ ಅದೇ ರೀತಿ ನಾವು ಬಿಡಬೇಕಾದ್ರೂ ಅಷ್ಟನ್ನೇ ಬಿಡ್ಬೋದು. ಈಗ ಓದ ಭಾಗದಲ್ಲಿ ನಾವು ತಿಳ್ಕೊಂಡಾಗ ಅಲ್ಲಿ ತಗೋಬೇಕಾದ್ರೆ ಕಡಿಮೆ ಇರುತ್ತೆ, ಬಿಡಬೇಕಾದ್ರೆ ಜಾಸ್ತಿ ಇರುತ್ತೆ, ಅಥವಾ ಬಿಡಬೇಕಾದ್ರೆ ಕಡಿಮೆ ಇರುತ್ತೆ, ತಗೋಬೇಕಾದ್ರೆ ಜಾಸ್ತಿ ಇರುತ್ತೆ. ಈ ರೀತಿ ಚೇಂಜಸ್ ಇರುತ್ತಲ್ವಾ, ಆದರೆ ಅದನ್ನು ಸಮವಾಗಿ ಕೂಡ ತಗೋಬೋದು. ಎಷ್ಟನ್ನು ನಾವು ಒಳಗಡೆ ತಗೊಳ್ಳೋದಕ್ಕೆ ಟೈಮ್ ತಗೊಳ್ತೀವೋ ಅಷ್ಟು ಎಣಿಕೆಯನ್ನು ಬಿಡಬೇಕಾದ್ರೂ ತಗೋಬೋದು ಅಂತ ಹೇಳಿದ್ದಾರೆ. ಪ್ರಾಣವಾಯು ಅನ್ನೋದಿದೆಯಲ್ಲ, ಅದಕ್ಕೆ ನಾಭಿ, ಹೃದಯ, ಕಂಠ ಅಥವಾ ಮೂಗಿನ ಒಳಭಾಗ ಇರುತ್ತಲ್ಲ, ಅದರ ಹೆಸರು ಅಭ್ಯಂತರ ದೇಶ ಅಂತ ಇದೆ. ಅಂದರೆ ನಾಭಿ ಆಗಿರ್ಬೋದು, ಈಗ ನಾವು ಉಸಿರು ತಗೊಳ್ಳೋವಾಗ ನಾಭಿವರೆಗೂ ತಗೊಳ್ತೀವಿ ನೋಡಿ, ಕೆಲವೊಂದ್ಸರಿ ಹೊಟ್ಟೆ ಒಳಗಡೆವರೆಗೂ ತಗೊಳ್ಳಿ ಅಂತಾರೆ, ಅಂದರೆ ನಾಭಿಯವರೆಗೆ. ಇನ್ನೊಂದು ಹೃದಯದವರೆಗೂ ನಾವು ಉಸಿರಾಟವನ್ನು ಮಾಡ್ತೀವಿ, ಇನ್ನೊಂದು ಕಂಠದಲ್ಲೇ ಮಾಡ್ತೀವಿ, ಇನ್ನೂ ಒಂದಿದೆ ಅದು ಕಂಠದವರೆಗೂ ಬರಲ್ಲ, ಬರೀ ಮೂಗಿನ ಒಳಭಾಗ ಇದೆಯಲ್ಲ ಅದರ ಹೆಸರು ಅಭ್ಯಂತರ ದೇಶ ಅಂತ. ಮತ್ತು ಮೂಗಿನ ಹೊಳ್ಳೆಗಳ ಹೊರಗಡೆ 16 ಅಂಗುಲ ಇದೆಯಲ್ಲ ಅಲ್ಲಿವರೆಗೂ ಬಾಹ್ಯ ದೇಶ ಅಂತ ಹೇಳಿದ್ದಾರೆ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾ ಇದ್ದಾರೆ ಅಂತಂದರೆ, ಪ್ರಾಣವಾಯುವಿಗೆ ನಾಭಿ, ಹೃದಯ, ಕಂಠ ಅಥವಾ ಮೂಗು ಇದ್ರ ಮೂಲಕ ನಾವು ಉಸಿರಾಟ ಆಡೋದಲ್ವಾ. ಮೂಗಿನ ಒಳಭಾಗದ ಹೆಸರು ಏನು ಅಂತಂದರೆ ಅಭ್ಯಂತರ ದೇಶ ಅಂತ. ಮೂಗಿನ ಹೊಳ್ಳೆಗಳ ಹೊರಗಡೆ, ಅಂದರೆ ಈಗ ಈ ಒಂದು ಹೊಳ್ಳೆಗಳಿದೆಯಲ್ಲ ಅದರ ಹೊರಗಡೆ 16 ಅಂಗುಲಗಳವರೆಗೆ ಬಾಹ್ಯ ದೇಶ ಅಂತ ಹೇಳ್ತಾರೆ. ಯಾವುದಾದ್ರೂ ಸಾಧಕ ಪೂರಕ ಪ್ರಾಣಾಯಾಮವನ್ನು ಮಾಡುವಂತಹ ಸಮಯದಲ್ಲಿ ನಾಭಿಯವರೆಗೂ ಕೂಡ ಶ್ವಾಸವನ್ನು ಎಳೆದುಕೊಳ್ತಾನೋ ಅವನು 16 ಅಂಗುಲಗಳವರೆಗೆ ಹೊರಗಡೆ ಚೆಲ್ಲಬೇಕು. ಅಂದರೆ ನಾಭಿವರೆಗೂ ತಗೊಂಡಾಗ ಅದನ್ನು ಹೊರಗಡೆ ಕೂಡ ಅಷ್ಟು ದೂರ ಆ ಒಂದು ಉಸಿರಾಟವನ್ನು ಚೆಲ್ಲಬೇಕು, ಹೊರಗಡೆ ಆ ವಾಯುವನ್ನು ಹೊರಗಡೆ ಹಾಕಬೇಕು, ಆಯಿತಾ? ಅದಕ್ಕೆ ಇದು ಲೆಕ್ಕಾಚಾರ ಇದೆ ಅಂತ ಹೇಳೋದು. ಈಗ ನಾಭಿವರೆಗೂ ತಗೊಂಡು ಅಲ್ಲಿವರೆಗೂ ತಗೊಂಡಾಗ ಆ ಹೊಳ್ಳೆಯ ಹೊರಗಡೆ 16 ಅಂಗುಲ ಅಂತ ಹೇಳಿದ್ರಲ್ಲ ಅಲ್ಲಿವರೆಗೂ ಬಿಡಬೇಕು ಅಂತ ಹೇಳ್ತಾ ಇರೋದು. ಇನ್ನು ಯಾರು ಹೃದಯದ ಹೊರಗಡೆ ಮಾತ್ರ ಆ ಗಾಳಿಯನ್ನು ಹೇಳ್ಕೊಳ್ತಾನೋ ಅವನು 16 ಬಿಡಬೇಕಾಗಿಲ್ಲ, 12 ಅಂಗುಲದವರೆಗೆ ಹೊರಗಡೆ ಚೆಲ್ಲಬೇಕು. ಅಂದರೆ ನಾವು ಎಷ್ಟು ಗಾಳಿಯನ್ನು ತಗೊಳ್ತೀವೋ ಅಷ್ಟು ಗಾಳಿಯನ್ನು ಹೊರಗಡೆ ಬಿಡಬೇಕು. ಯಾರು ಕಂಠದವರೆಗೆ ಮಾತ್ರ ಶ್ವಾಸವನ್ನು ಎಳ್ಕೊಳ್ತಾನೋ ಅವನು 8 ಅಂಗುಲದವರೆಗೆ ಮಾತ್ರ ಹೊರಗಡೆ ಬಿಡಬೇಕು. ಮತ್ತು ಯಾರು ಮೂಗಿನ ಒಳಗಡೆ ಮೇಲಿನ ತುದಿವರೆಗೆ ಮಾತ್ರ ಶ್ವಾಸವನ್ನು ಎಳ್ಕೊಳ್ತಾನೋ ಅವನು 4 ಅಂಗುಲಗಳವರೆಗೆ ಹೊರಗಡೆ ಅವನ ಶ್ವಾಸವನ್ನು ಹೊರಗಡೆ ಬಿಡಬೇಕು. ಇದರಲ್ಲಿ ಮೊದಲಿಗಿಂತ ಆಮೇಲೆ ಸೂಕ್ಷ್ಮ ಮತ್ತು ಮೊದಲಿಗಿಂತ ದೀರ್ಘ ಅಂತ ತಿಳ್ಕೋಬೇಕು. ಅಂದರೆ ದೀರ್ಘವಾಗಿ ನಾವು ಹೊಟ್ಟೆವರೆಗೂ ಅಂದರೆ ನಾಭಿಯವರೆಗೂ ತಗೊಳ್ತೀವಲ್ವಾ, ಅದು ಬರ್ತಾ 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 ಏನಾಗುತ್ತೆ, ಸೂಕ್ಷ್ಮವಾಗುತ್ತೆ ಮತ್ತು ದೀರ್ಘ ಅಂತ ಕೂಡ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಾಯಾಮದಲ್ಲಿ ಸಂಖ್ಯೆ ಮತ್ತು ಕಾಲ ಇದೆಯಲ್ಲ ಇದರ ಪರಸ್ಪರ ಘನಿಷ್ಠ ಸಂಬಂಧ ಇರುವ ಕಾರಣದಿಂದ ಇವುಗಳ ನಿಯಮಗಳಲ್ಲಿ ಹೆಚ್ಚು ಕಡಿಮೆ ನಾವು ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಹೇಳಿದ್ದು, ಯಾರಾದರೂ ಒಬ್ಬರು
ಎಕ್ಸ್ಪರ್ಟ್ ಇರ್ತಾರಲ್ಲ ಅಂತಂದರೆ ಇದ್ರ ಬಗ್ಗೆ ತಿಳಿದಿರೋರು ಮತ್ತು ಅದನ್ನು ಹೇಳ್ಕೊಡೋರು ಇರ್ತಾರಲ್ಲ ಅಂಥವರ ಗೈಡೆನ್ಸಲ್ಲಿ ನಾವು ಇದನ್ನೆಲ್ಲ ಮಾಡೋಕ್ಕೆ ಹೋಗಬೇಕು. ಏನೋ ಇಲ್ಲಿ ಓದ್ಬಿಟ್ಟಿದ್ದೀವಲ್ಲ ಅಂತ ನಮ್ಮ ಪಾಡಿಗೆ ನಾವೇನೋ ಮಾಡೋಕ್ಕೆ ಹೋದಾಗ ಅದು ಹೆಚ್ಚು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ಏನಾದರೂ ಮಾಡಿದಾಗ ಇದನ್ನು ಸರಿಯಾಗಿ ತಿಳ್ಕೊಂಡು ಮಾಡೋದು ಒಳ್ಳೆಯದು ನಾವು, ಆಯಿತಾ? ಈಗ ಓದೋದಕ್ಕೆ ಏನೂ ತೊಂದರೆ ಇಲ್ಲ, ಆದರೆ ಮಾಡಿದಾಗ ಅದು ನಮ್ಮ ಬಾಡಿ ಮೇಲೆ ಎಫೆಕ್ಟ್ ಆಗುತ್ತದು. ಅದಕ್ಕೆ ತಿಳ್ಕೊಂಡು ಮಾಡೋದಾಗ ಅದು ಒಳ್ಳೆಯದು ಅಂತ ನನ್ನ ಒಂದು ಅಭಿಪ್ರಾಯ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಹೇಗೆ 4 ಪ್ರಣವಗಳಿಂದ ಪೂರಕವನ್ನು ಮಾಡುವಂತಹ ಸಮಯ 1 ಸೆಕೆಂಡ್ ಸಮಯ ಆದರೆ 16 ಪ್ರಣವಗಳಿಂದ ಕುಂಭಕವನ್ನು ಮಾಡುವಂತಹ ಸಮಯ 4 ಸೆಕೆಂಡುಗಳು. ಇಲ್ಲಿ ಯಾವುದ್ಯಾವುದಕ್ಕೆ ಎಷ್ಟು ಸಮಯ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಈಗ 4 ಓಂಕಾರಗಳಿಂದ ಪೂರಕವನ್ನು ಮಾಡಬೇಕಾದ್ರೆ ಅದಕ್ಕೆ 1 ಸೆಕೆಂಡ್ ಆದರೆ 16 ಪ್ರಣವಗಳಿಂದ ಕುಂಭಕ ಮಾಡ್ತೀವಲ್ವ ಅದಕ್ಕೆ 4 ಸೆಕೆಂಡ್ ಆಗುತ್ತೆ. 8 ಪ್ರಣವಗಳಿಂದ ರೇಚಕವನ್ನು ಮಾಡುವಂಥ ಸಮಯ 2 ಸೆಕೆಂಡ್ ಸಮಯವನ್ನು ತಗೋಬೇಕು ನಾವು ರೇಚಕ ಮಾಡಬೇಕಾದ್ರೆ. ಮಂತ್ರಗಣನೆಯ ಹೆಸರು ಸಂಖ್ಯಾ ಅಥವಾ ಮಾತ್ರ ಅಂತ ಇದೆ, ಅದಕ್ಕೆ ತಗುಲುವಂಥ ಸಮಯ ಕಾಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಸುಖಪೂರ್ವಕವಾದರೆ ಅಂದರೆ ನಮಗೆ ಅದನ್ನು ಮಾಡೋಕ್ಕೆ ಆರಾಮ ಅನಿಸಿದ್ರೆ ಸಾಧಕ ಮೇಲೆ ಹೇಳಿರುವಂಥ ಕಾಲ ಮತ್ತು ಮಾತ್ರೆಗಳನ್ನು 2 ಪಟ್ಟು 3 ಪಟ್ಟು 4 ಪಟ್ಟು ಎಷ್ಟು ಬೇಕೋ ಅಷ್ಟು ಅವನಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಳೆಸ್ಕೊಂಡು ಹೋಗ್ಬೋದು. ಅಂದರೆ ಇಲ್ಲಿ 4 ಪ್ರಣವಗಳನ್ನು ಮಾಡಬೇಕು ಅಂತ ಹೇಳಿದಾರಲ್ಲ ಅದನ್ನು ಇನ್ನೂ ಹೆಚ್ಚು ಮಾಡ್ಕೋಬೋದು. ಮತ್ತು ಅವ್ರು ಹೇಳಿರುವಂಥ ಪೂರಕ ರೇಚಕಗಳಿಗೆ ಸಮಯ ಹೇಳಿದಾರಲ್ಲ ಅದು ನನಗಿನ್ನೂ ತಡ್ಕೊಳಕ್ಕಾಯಿತು, ನನಗಿನ್ನೂ ಹೆಚ್ಚಾಗಿ ಮಾಡೋಕ್ಕೆ ಸಾಧ್ಯ ಆಯಿತು ಅಂತಂದರೆ ಅದನ್ನು ನಾವು ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಬೋದು. ನೋಡಿ ಇಲ್ಲಿ ಅದನ್ನು ಎಣಿಸ್ಕೊಳ್ತೀವಲ್ವ ಅದನ್ನು ಮಾತ್ರ ಸಂಖ್ಯಾ ಅಂತ ಹೇಳ್ತಾರೆ, ಅದಕ್ಕೆ ತಗಲುವಂಥ ಸಮಯವನ್ನು ಕಾಲ ಅಂತ ಕರೆದಿದ್ದಾರೆ. ಸೊ ಅದಕ್ಕೆ ಈ ಒಂದು ಮಾತ್ರೆಗಳನ್ನು ಅಥವಾ ಅದು ತಗೊಳ್ಳುವಂಥ ಸಮಯವನ್ನು ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಮಗೆ ಎಷ್ಟರ ಮಟ್ಟಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ನಾವು ಅದನ್ನು ಹೆಚ್ಚು ಮತ್ತು ಕಡಿಮೆಯನ್ನು ಮಾಡ್ಕೋಬೋದು ಅಂತ ಹೇಳಿದ್ದಾರೆ. ಸೊ ಕಾಲ ಮತ್ತು ಮಾತ್ರೆಯ ಹೆಚ್ಚಳ ಅಥವಾ ಕಡಿಮೆತನದಿಂದ ಕೂಡ ಪ್ರಾಣಾಯಾಮ ಅನ್ನೋದು ದೀರ್ಘ ಮತ್ತು ಸೂಕ್ಷ್ಮವಾಗುತ್ತೆ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅರ್ಥ ಆಗ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಇದು ಇನ್ನೂ ನೀವು ಡೀಟೇಲಾಗಿ ತಿಳ್ಕೋಬೇಕು ಅಂತಂದರೆ ಬೇರೆ ಕಡೆ ಇನ್ನೂ ಬೇಕಾದಷ್ಟು ಬುಕ್ಸ್ ಇರುತ್ತೆ ಅಥವಾ ಉಪನ್ಯಾಸಗಳಿರುತ್ತೆ, ಅದನ್ನು ನೋಡಿ ನಾವು ಅದ್ರ ಬಗ್ಗೆ ಇನ್ನೂ ಡೀಟೇಲಾಗಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದು. ಸೊ ಇಲ್ಲಿ ಇವ್ರೇನು ಎಕ್ಸ್ಪ್ಲೈನ್ ಮಾಡಿದಾರೋ ಅದನ್ನು ಅದೇ ರೀತಿ ನಾನು ಇಲ್ಲಿ ಹೇಳ್ತಾ ಹೋಗಿದ್ದೀನಿ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಇದರ ಮುಂದುವರೆದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.